ಎಲ್ಲಾನು ಮಾಡ್ತೀಯ ನೀನು. ಅಲ್ಲ, ಏನಕ್ಕೆ ಬೇಕೀಗ ಈ ಮಾತು? ಅಲ್ಲಲ್ಲ, ನನ್ನನ್ನು ಎಳೆಯುವಂಥದ್ದು ಏನಿತ್ತು ಈಗ? ಅಂಚನಾ ಮೋಹನ್ ವ್ಲಾಗ್ಸ್. ಪಾರ್ಕಿಂಗ್ ಅಲ್ಲೇ ಟ್ರಾಫಿಕ್ ಇದೆ. ಈ ವ್ಲಾಗ್ 2025 ಲಾಸ್ಟ್ ವ್ಲಾಗ್ ಮತ್ತೆ 2026 ಫಸ್ಟ್ ವ್ಲಾಗ್ ಆಗಿರುತ್ತೆ. ಎಲ್ಲ ಐಗೆಸ್ ಎಲ್ಲ ಪಾರ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಮನೆ ಪ್ರಿನ್ಸೆಸ್ ಮಲ್ಕೋಬೇಕಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಈ ವ್ಲಾಗ್ 2025 ಲಾಸ್ಟ್ ವ್ಲಾಗ್ ಮತ್ತೆ 2026 ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವಾಗ ನಾವೆಲ್ಲ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಾನು ಆಗಲೇ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದನ್ನು ಹೇಳಿದ್ದೀನಲ್ವ ಏನೇನಿರುತ್ತೆ ಅಂತ, ಅದನ್ನೆಲ್ಲ ನೋಡೋಕೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವ್ಯಾರು ಹೋಗಿಲ್ಲ ನನ್ನ ವ್ಲಾಗ್ನ ನೋಡಿ ಎಲ್ಲನೂ ಶೇರ್ ಮಾಡಿರ್ತೀನಿ. ಸೊ ಹೊರಟಿದ್ದೀವಿ, ಟೈಮ್ ಆಗಿಬಿಟ್ಟಿದೆ. ನಾವು ಅಪ್ಪಂಗಿಂತ ಬಯಸ್ಕೊಳ್ಳೋಕ್ಕಿಂತ ಮುಂಚೆ ನಾವು ಹೊರಟ್ಬಿಡೋಣ ಗಾಯ್ಸ್. ಮೈಕ್ ಹಾಕ್ಕೊಂಡಿದ್ದೀನಿ ಇವತ್ತು, ಯಾಕೆಂದರೆ ಅಲ್ಲಿ ಕ್ರೌಡ್ಗೆ ನಾನು ಮಾತಾಡೋದು ಲಾಸ್ಟ್ ವ್ಲಾಗಲ್ಲಿ ಏನೂ ಕೇಳಿಸಿರ್ಲಿಲ್ಲ. ಸೊ ಕ್ಲೀನ್ ಮಾಡ್ಬೇಕಾದ್ರೆ ಮೈಕು ಸಿಕ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ದುಡ್ಡು ಕೊಟ್ಟು ಪಾರ್ಟಿಗೆ ಹೋಗೋ ಬದಲು ಫ್ರೀಯಾಗಿ ಪ್ಯಾಲೇಸಲ್ಲೇ ಆರ್ಗನೈಸ್ ಮಾಡಿದಾರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಐ ಹೋಪ್ ನೆಕ್ಸ್ಟ್ ಇಯರ್ ದುಡ್ಡು ಕೊಟ್ಟು ಹೋಗೋಷ್ಟು ಬೆಳಿಬೇಕು ಅಂತ ಅನ್ಕೊತೀನಿ ಅಷ್ಟೇ. ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಾನು ಮಾಡ್ತೀಯ ನೀನು. ಅಲ್ಲ, ಏನಕ್ಕೆ ಬೇಕೀಗ ಈ ಮಾತು? ಅಲ್ಲಲ್ಲ, ನನ್ನನ್ನು ಎಳೆಯುವಂಥದ್ದು ಏನಿತ್ತು ಈಗ? ಸುಮ್ಮನೆ ಏನೋ ಒಂದು ನಂದೆಲ್ಲಿ ಇಡ್ಲಿ ನಂದು ಗೋಪಾಲ ಅಂತ. ಪಾರ್ಕಿಂಗ್ ಅಲ್ಲೇ ಟ್ರಾಫಿಕ್ ಇದೆ. ಮುಂದೆ ಹೋಯ್ತು ಕಾರು, ಬಂತಲ್ಲ ಫುಲ್ ಟ್ರಾಫಿಕ್ ಫುಲ್ಲು. 11 ಆಗಿದೆ, ಶುರು ಆಗಿರುತ್ತೆ ಇಷ್ಟೊತ್ತಿಗೆ. ಒಳಗೆ ಹೋಗ್ಬಿಟ್ಟು ನೋಡೋಣ. ಇಷ್ಟೂ ಜನ ಇಲ್ಲ, ಐಗೆಸ್ ಎಲ್ಲ ಪಾರ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಬರೀ ಏಜ್ ಆಗಿರೋರು ಜಾಸ್ತಿ ಜನ ಇದ್ದಾರೆ, ನಮ್ಮ ಏಜ್ ಅವ್ರು ಕಮ್ಮಿ ಜನ. ಪೇರೆಂಟ್ಸ್ ಜೊತೆ ಮಕ್ಕಳು ಬರೋರೆಲ್ಲ ಕಮ್ಮಿ ಜನ. ಮನೆ ಪ್ರಿನ್ಸೆಸ್ ಮಲ್ಕೋಬೇಕಂತೆ. ನಾವು ನಡ್ಕೊಂಡು 2026 ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ. ಥ್ಯಾಂಕ್ ಯು ವ್ಲಾಗ್ ಎಲ್ಲ ನೋಡೋದಕ್ಕೆ. ಬೈ ಬೈ, ಹ್ಯಾಪಿ ನ್ಯೂ ಇಯರ್. ಜನ ಇಷ್ಟು ದಿನ, ಅಯ್ಯೋ ಇಷ್ಟು ಜನ. ಬಂದ್ವಿ. ಆ್ಯಂಡ್ ಆಲ್ಸೋ ನನ್ನ ಹಾಗೆ ಎಷ್ಟು ಜನ ರೆಕಗ್ನೈಸ್ ಮಾಡಿ ಇವಾಗ ಮಾತಾಡ್ತೀನಿ ಅಂದರೆ ವೆರಿ ಪ್ರೌಡ್. ಈ ವರ್ಷ ನನಗೆ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದ ಸ್ಟಾರ್ಟ್ ಮಾಡಿದ್ದೀನಿ, ಹಂಗೆ ಅಚೀವ್ ಮಾಡತ್ತಾ ಇಯರ್ ಫುಲ್ ಖುಷಿ ಆಯ್ತು ನನಗೆ. ಈ ಥರ ಮಾಡಿ ಸ್ಟಾರ್ಟ್ ಮಾಡಿದ್ವಿ, ಒಂದು ಗುಡ್ ಸ್ಟಾರ್ಟಪ್ ಇಯರ್ದು. ಮನೆಗೆ ಬಂದಿದ್ದೀನಿ. ಬ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಬೈ ಬೈ, ಗುಡ್ ನೈಟ್, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 2026. ಸೊ ಬೆಳಗ್ಗೆ ಲೇಟಾಗೆ ಎದ್ದೆ, 9:15 ಎದ್ದೆ. ಬಿಕಾಸ್ ಮಲಗಿದ್ದು 2 o'clock ಆಗಿತ್ತು ಬರೋಷ್ಟೊತ್ತಿಗೆ. ಸೊ ಅಷ್ಟು ಟ್ರಾಫಿಕ್ಕು ಯಪ್ಪ. ಅದಕ್ಕೇನೆ ಇವಾಗ ಲೇಟಾಗಿ ಎದ್ದು ಸ್ನಾನ ಮಾಡಿ ಪೂಜೆಗೆ ಬರ್ಸಿದ್ದೀವಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ತಿಂಡಿ ಅವಲಕ್ಕಿ, ಇವತ್ತು ಗುರುವಾರ ಆಗಿರೋದ್ರಿಂದ ಆಲ್ಸೋ ಗುಡ್ ಸ್ಟಾರ್ಟ್ ಇದು. ಆ್ಯಕ್ಚುಲಿ ಗುರುವಾರ ನಾವು ಲಾಸ್ಟ್ ಇಯರ್ ನಮ್ಮ ನ್ಯೂ ಇಯರ್ನ ಶುರು ಮಾಡಿದ್ದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಅಲ್ಲಿಂದ ಬಂದಮೇಲೆ ನನಗೆ ಫುಲ್ ತುಂಬ ಚೇಂಜ್ ಆಯ್ತು. ಲಕ್ಕೆ ಒಂಥರ ಹಿಂಗಾಗೋಯ್ತು. ನಾನು ಅಲ್ಲಿ ಝೀರೋ
₹1 ಇರ್ತಾ ಇರಲಿಲ್ಲ. ಬಟ್ ಇವಾಗ ಹಂಗಿಲ್ಲ ನನ್ನ ಹತ್ರ. ಲೈಕ್ ನಾನೇ ಖರ್ಚು ಮಾಡಿ ನನ್ನ ಒಂದು ಇದ್ರ ಮೇಲೆ ನಿಲ್ಲೋ ಅಷ್ಟು ಕೆಪಾಸಿಟಿನ ದೇವ್ರು ಕೊಟ್ಟಿದ್ದಾರೆ. ಬರೀ ರಾಘವೇಂದ್ರ ಸ್ವಾಮಿಗಳ ದೇವರಲ್ಲ, ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ. ಆ್ಯಂಡ್ ಲಾಸ್ಟ್ ಇಯರ್ ನಾನು ತುಂಬ ದೇವ್ರನ್ನ ಸುತ್ತಿದ್ದೀನಿ. ಇವಾಗ ಬೇರೆಯವರೆಲ್ಲ ಪಾರ್ಟಿ ಪಬ್ಬು ಅಲ್ಲಿ ಇಲ್ಲಿ ಹೋಗ್ಬೋದು, ಬಟ್ ನಾನು ಸ್ವಲ್ಪ ಚೇಂಜ್ ನೋಡೋಕ್ಕೆ ಹಂಗಿದ್ದೀನಿ, ಬಟ್ ಚೇಂಜ್ ಆ್ಯಕ್ಚುಲಿ. ಎಷ್ಟು ದೇವಸ್ಥಾನಗಳು ಹೋಗಿದ್ದೀನಿ ಅಂದರೆ ಲಾಸ್ಟ್ ಇಯರ್ ವೆರಿ ಸಖತ್ ಚೇಂಜ್ ಆಯ್ತು ನನ್ನ ಲೈಫಲ್ಲಿ. ಸೊ ಐ ಹೋಪ್ 2026 ಹಂಗೆ ಇದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಆಲ್ಸೋ ನ್ಯೂ ಇಯರ್ಗೆ ವಿಶ್ ಅಲ್ಲೇ ಎಲ್ಲ ಇದ್ವಿ, ಎಲ್ಲ ಹಂಗೆ 15 ಮಿನಿಟ್ಸ್ ಏನೋ ಪಟಾಕಿ ಎಲ್ಲ ಹೊಡಿತಿದ್ರು. ಅದಾದ ತಕ್ಷಣ ನಾವು ಮೂವ್ ಆಗಿಬಿಟ್ವಿ, ಬಿಕಾಸ್ ತುಂಬ ಟ್ರಾಫಿಕ್ ಆಗಿಬಿಟ್ರೆ ಮನೆಗೆ ಹೋಗೋಕ್ಕೂ ಆಗೋಲ್ಲ ಅಂತ. ಆ್ಯಂಡ್ ಅಲ್ಲಿರೋರು ಇರ್ತಾರಲ್ವ, ಬಿಕಾಸ್ ಸಾಂಗ್ ಎಲ್ಲ ಹಾಕ್ತಾಯಿದ್ರು, ಏನೇನೋ ಇದು ಇರ್ತಿತ್ತು. ಆವಾಗ ನನ್ನ ನೋಡಿ ಎಲ್ಲ ರೆಕಗ್ನೈಸ್ ಮಾಡಿದಾಗ ಸಿಕ್ಕಾಬಟ್ಟೆ ಖುಷಿ ಆಯಿತು. ಆ್ಯಂಡ್ ನೋಡಿ ನೀವು ನೀವು ನೋಡಿಬಿಟ್ಟು ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತ ಹೇಳ್ತಿದ್ರು ಒಂದಾನೊಂದು ಕಾಲದಲ್ಲಿ ಅವಾಗ. ಬಟ್ ನನ್ನ ನೇಮ್ ಯಾರು ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ, ನೇಮ್ ಹೇಳ್ತಾ ಇರಲಿಲ್ಲ. ಬಟ್ ಆದರೆ ಇವಾಗ ಪ್ರತಿಯೊಬ್ಬರು ಮೊನ್ನೆ ಇಸ್ಕಾನ್ ಟೆಂಪಲಲ್ಲೂ ಅಷ್ಟೇ ಏಕಾದಶಿ ದಿನ ಹೋದಾಗ ತುಂಬ ಜನ ವುಮೆನ್ಸ್ ಆಗಿರ್ಬೋದು ಮತ್ತು ಒಂದಷ್ಟು ಜನ ಗಂಡಸರಾಗಿರ್ಬೋದು ಫುಲ್ ಮದುವೆ ಆಗಿ ಮಗು ಮತ್ತು ವಯಸ್ಸಾಗಿರೋರು, ಅಂದರೆ ವಯಸ್ಸಾಗಿದೆ ಅಂದರೆ ಒಂದು ಸ್ವಲ್ಪ ಏಜು 40 ಹಂಗೆ, ನೀವು ರೀಲ್ಸ್ ಮಾಡ್ತೀರಲ್ವಾ, ನೀವು ಸಿಂಚನ ಮೋಹನ್ ಅಲ್ವಾ, ಮತ್ತು ನೆನ್ನೆ ಪ್ಯಾಲೇಸಲ್ಲಿ ನೀವು ಸಿಂಚನ ಅಲ್ವಾ ಅಂದ್ಬಿಟ್ಟು ಫೋಟೋ ಎಲ್ಲ ಕೇಳಿದ್ರು. ಐ ಫೆಲ್ ಸೋ ಗುಡ್. ನನ್ನ ರೆಕಗ್ನೈಸ್ ಮಾಡೋದಲ್ಲದೆ ಜೊತೆಗೆ ನನ್ನ ಪೇರೆಂಟ್ಸ್ನ ಕೂಡ ರೆಕಗ್ನೈಸ್ ಮಾಡ್ತಾರೆ. ನಿಮ್ಮಪ್ಪ ಮೆಡಿಕಲ್ ಸ್ಟೋರಲ್ವಾ ವರ್ಕ್ ಮಾಡೋದು, ನೀನು ಅಮೃತ ಕಾಲೇಜ್ ಅಲ್ವಾ ಅಂತ. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಇಯರ್ನ ಸ್ಟಾರ್ಟ್ ಮಾಡೋಕ್ಕೆ ಅವರು ಹೇಳಿದಷ್ಟು ತುಂಬ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಒಳ್ಳೆ ಗುಡ್ ಖುಷಿ ಹಿಂಗೆ ಸ್ಟಾರ್ಟ್ ಮಾಡಿದ್ದೀನಿ ನ್ಯೂ ಇಯರ್ನ. ನೋಡೋಣ ಹೆಂಗೋಗುತ್ತೆ ಅಂತ. ನನ್ನ ಕಂಪ್ಲೀಟ್ ಜರ್ನಿ ಜೊತೆ ನೀವೆಲ್ಲರೂ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಬರ್ತೀನಿ. ದೇವ್ರ ದರ್ಶನ ಮಾಡಿಕೊಂಡು ನಾನು ಮತ್ತು ಸನತ್ತು ಸ್ಕಿನ್ ಕೇರ್ಗೆ ಚೆನ್ನಾಗಾಗಲಿ ಅಂದ್ಬಿಟ್ಟು ಇಯರ್ ಸ್ಟಾರ್ಟಿಂಗ್ ಎಳ್ಳಿನಿಂದ ಕುಡಿತಾ ಇದ್ದೀವಿ ಇಬ್ಬರೂ. ತೋರ್ಸೋ ನಿನ್ನ ಸ್ಕಿನ್ ತೋರ್ಸೋ. ಎಳ್ನೀರು ಕುಡಿತಾ ಇದ್ದೀವಿ. ನಾವು ಬೆಳಗ್ಗೆ ದೇವಸ್ಥಾನದಿಂದ ಬಂದಮೇಲೆ ಬ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಅದಾದಮೇಲೆ ಊಟ ಮಾಡಿದ್ವಿ, ಸಖತ್ತಾಗಿ ಊಟ ಮಾಡಿದೆ ಇವತ್ತು. ನಿದ್ದೆ ಮಲಗಿದ್ದು 3:30 ಏನೋ, ಎದ್ದಿದ್ದು 6 ಆಗಿತ್ತು. ಸೊ ಇವಾಗ ಒಂದು ಸ್ವಲ್ಪ ಆಚೆ ಹೋಗೋಣ ಅಂದ್ಬಿಟ್ಟು ನಾನು ಅಮ್ಮ ಇಬ್ಬರು ನಮ್ಮ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಕೂತ್ಕೊಂಡು ಬರೋಣ ಅಂತ. ಅದಾದಮೇಲೆ ಭಾರ್ಗವಿ ಆಂಟಿ ಬರ್ತಾರೆ. ವಿ ಆರ್ ಸೆಲೆಬ್ರೇಟಿಂಗ್ ನ್ಯೂ ಇಯರ್ ಊಟ ಹಂಗೆ ಡಿನ್ನರ್ ಮಾಡಿಕೊಂಡು ನ್ಯೂ ಇಯರ್ನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಬೇಕಾದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತ ಇವಾಗ ಮೆಡಿಕಲ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಮೈ ಸ್ಕಿನ್ ಇಸ್ ಗ್ಲೋಯಿಂಗ್ ಚೆನ್ನಾಗಿ ಗ್ಲೋ ಆಗಿದೆ.